ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್. ನಾನಿವತ್ತು ಲಾಗಲ್ಲಿ ನಿಮಗೆ ಅವಳಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಒಂದು ಸರನ ಮಾಡಿಸ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಇದನ್ನು ನೀವು ಜಾಸ್ತಿ ಗ್ರಾಮಲ್ಲೂ ಕೂಡ ಮಾಡಿಸ್ಕೋಬೋದು, ಹಾಗೆ ಕಮ್ಮಿ ಗ್ರಾಮಲ್ಲೂ ಕೂಡ ಮಾಡಿಸ್ಕೋಬೋದು. ಹಾಗೆ ಅವಳಗಳಲ್ಲೇ ತುಂಬ ವೆರೈಟಿ ಆದಂಥ ಡಿಸೈನ್ಸ್ಗಳಿವೆ. ಅದು ಯಾವ್ಯಾವುದು ಅನ್ನೋದನ್ನು ಇವತ್ತು ಲಾಗಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಥರ ವೆರೈಟಿ ಆಫ್ ಡಿಸೈನ್ಸ್ಗಳು ನೋಡಿ ಇಲ್ಲೇ ಶೇರ್ ಮಾಡಿದ್ದೀನಿ. ಈ ಥರ ಒಂದು ಅವಳಗಳು ಕೂಡ ಎಲ್ಲ ಥರ ಜ್ಯುವೆಲ್ಲರ್ಸ್ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಅಥವಾ ನಿಮ್ಗೇನಾದರೂ ಬೇಕು ಅಂದರೆ ನಾನು ಹೇಳಿರೋಂಥ ಒಂದು ಅಂಗಡಿಲೂ ಕೂಡ ಸಿಗುತ್ತೆ, ಭಾರತ್ ಜ್ಯುವೆಲ್ಲರ್ಸಲ್ಲಿ. ಆ ಒಂದು ಅವಳಗಳನ್ನ ಉಪಯೋಗಿಸ್ಕೊಂಡು ನೋಡಿ ಈ ಥರ ವೆರೈಟಿ ಆಫ್ ಸರಗಳನ್ನ ಮಾಡಿದ್ದಾರೆ. ನೀವು ಈ ಥರ ಒಂದು ಸರಗಳನ್ನ ಮಾಡಿಸ್ಕೊಳ್ಳೋದಕ್ಕೆ ನೀವು ಗುಂಡುಗಳನ್ನ ತೊಗೋಬೇಕು, ಅಥವಾ ಈ ಥರ ಒಂದು ಡಿಸೈನ್ಗಳಲ್ಲಿ ನೀವು ಮಣಿಗಳನ್ನ ತೊಗೋಬೇಕಾಗತ್ತೆ. ಅಂದರೆ ಗೋಲ್ಡ್ದು ಗುಂಡುಗಳಾಗಿರ್ಬೋದು, ಅಥವಾ ಈ ಥರ ಸರ್ಕಲ್ಗಳನ್ನ ಉಪಯೋಗಿಸ್ಕೊಂಡು ನೋಡಿ ಈ ಥರ ವೆರೈಟಿ ಆಫ್ ಡಿಸೈನ್ಸ್ಗಳನ್ನ ನೀವು ಮಾಡಿಸ್ಕೋಬೋದು. ಈ ಒಂದು ಡಿಸೈನಲ್ಲಿ ಯೂಸ್ ಮಾಡಿರೋಂಥ ಗೋಲ್ಡು ಎಷ್ಟು ಗ್ರಾಮ್ ಆಗುತ್ತೆ, ಹಾಗೆ ಯಾವ್ಯಾವ ಥರ ಗುಂಡುಗಳನ್ನ ತೊಗೊಂಡ್ರೆ ಯಾವ್ಯಾವ ಥರ ಸರ ಮಾಡಿಸ್ಕೋಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲನೂ ಒಂದೇ ಲಾಗಲ್ಲಿ ತೋರಿಸಿದ್ರೆ ನಿಮಗೂ ಕೂಡ ಕನ್ಫ್ಯೂಸ್ ಆಗುತ್ತೆ, ಹಾಗೆ ಸ್ವಲ್ಪ ಲೆಂತಿ ಆಗಿಬಿಟ್ರೆ ಯಾರಿಗೂ ಕೂಡ ನೋಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಅಂತ ಇವತ್ತು ಯಾವ್ಯಾವ ಥರ ಡಿಸೈನ್ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿದೆ. ಈ ಥರ ಅಂದರೆ ನೀವು ಯಾವುದೇ ಒಂದು ಸ್ಯಾರಿಗೆ ವೇರ್ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬೇರೆ ಯಾವುದೇ ಒಂದು ಒಡವೆನೇ ಬೇಡ. ಹಾಗೆ ಇದ್ರ ಜೊತೆಗೆ ಕಾಸುಗಳನ್ನೂ ಕೂಡ ಉಪಯೋಗಿಸ್ಕೋಬೋದು, ಅಥವಾ ಗುಂಡುಗಳನ್ನ ಉಪಯೋಗಿಸಿ ಮಾಡ್ಕೋಬೋದು, ಅಥವಾ ಸರ್ಕಲ್ಗಳ ಥರ ಗೋಲ್ಡಲ್ಲಿ ಯಾವ್ಯಾವ ಥರ ಬರುತ್ತೆ ಡಿಸೈನ್ಸ್ ಅಂತ ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಲ್ವ. ಆ ಥರ ಒಂದು ಡಿಸೈನ್ಸ್ಗಳನ್ನ ಉಪಯೋಗಿಸಿ ನೀವು ಈ ಥರ ಒಂದು ಸರಗಳನ್ನ ಮಾಡಿಸ್ಕೋಬೋದು. ಈ ಥರ ಅವಳಗಳನ್ನ ಉಪಯೋಗಿಸ್ಕೊಂಡು ಜೊತೆಗೆ ಮುತ್ತು, ಹಾಗೆ ಗ್ರೀನ್ ಕಲರ್ ಬೀಡ್ಸು, ರೂಬಿ ಕಲರ್ ಬೀಡ್ಸ್ನ ಉಪಯೋಗಿಸಿ ಕೂಡ ಸರಗಳನ್ನ ಮಾಡಿಸ್ಕೋಬೋದು. ಅದನ್ನು ಯಾವ ರೀತಿ ಅನ್ನೋದನ್ನು, ಹಾಗೆ ಎಷ್ಟೆಷ್ಟು ಗ್ರಾಮ್ಗೆ ಎಷ್ಟೆಷ್ಟು ಈ ಥರ ದಪ್ಪ ದಪ್ಪದ ಗುಂಡುಗಳು ಬರುತ್ತವೆ, ನೀವು ಯಾವ ಶೇಪಲ್ಲಿ ಅವಳಗಳನ್ನ ತೊಗೊಂಡ್ರೆ ಯಾವ ಥರ ಒಂದು ಗುಂಡುಗಳನ್ನ ತೊಗೊಂಡು ಪೋಣಿಸ್ಕೋಬೋದು, ಹಾಗೆ ಟೋಟಲ್ ಎಷ್ಟು ಗ್ರಾಮ್ ಆಗುತ್ತೆ, 1 ಗ್ರಾಮ್ಗೆ ಒಂದು ದಪ್ಪು ಗುಂಡು ಎಷ್ಟಾಗುತ್ತೆ, ಅಂದರೆ ಎಷ್ಟು ಬರುತ್ತೆ ಅನ್ನೋದನ್ನು ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಆದಷ್ಟು ಇವತ್ತು ಡಿಸೈನ್ಸ್ಗಳನ್ನ ತೋರಿಸಿ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಇಷ್ಟ ಆದವರು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ಒಂದು ಲಾಗಲ್ಲಿ ತುಂಬ ಚೆನ್ನಾಗಿರೋಂಥ ಡಿಸೈನ್ಗಳನ್ನ ತೋರಿಸಿದ್ದೀನಿ. ಹಾಗೆ ನೀವು ಸಣ್ಣ ಸಣ್ಣದು ಅವಳಗಳನ್ನೂ ಕೂಡ ತೊಗೊಂಡು ಸರಗಳನ್ನ ಮಾಡ್ಕೋಬೋದು, ದಪ್ಪ ದಪ್ಪದು. ಇವಾಗಂತೂ ದಪ್ಪ ದಪ್ಪ ಅವಳಗಳನ್ನ ತೊಗೊಂಡು ವೆರೈಟಿ ಆದಂಥ ಡಿಸೈನ್ಸ್ಗಳನ್ನ ಮಾಡ್ಕೋತಾ ಇದ್ದಾರೆ. ಈ ಒಂದು ಅವಳದಲ್ಲೇ ಉದ್ದ ಇರೋಂಥ ಅವಳ ಸಿಗುತ್ತೆ, ಹಾಗೆ ಚಿಕ್ಕ ಚಿಕ್ಕದು ರೌಂಡ್ ಶೇಪಲ್ಲಿರೋಂಥದ್ದು ಸಿಗುತ್ತೆ, ಹಾಗೆ ಸರ್ಕಲ್ ಶೇಪಲ್ಲಿರೋಂಥದ್ದು ಕೂಡ ಸಿಗುತ್ತೆ. ಹಾಗೆ ನಲ್ಲಿಕಾಯಿ ಗುಂಡು ಅಂತಾರಲ್ವ, ನಲ್ಲಿಕಾಯಿ ಗುಂಡು ಕೂಡ ನಲ್ಲಿಕಾಯಿ ಥರನೇ ಈ ಒಂದು ಅವಳ ಇದರಲ್ಲೂ ಕೂಡ ಅದೇ ಒಂದು ಡಿಸೈನಲ್ಲಿ ಸಿಗುತ್ತೆ. ಈ ಥರ ವೆರೈಟಿ ಆಫ್ ಡಿಸೈನ್ಸಲ್ಲಿ ನಿಮಗೆ ಅವಳಗಳು ಸಿಗ್ತವೆ. ಅದು ಎಲ್ಲಿ ಸಿಗುತ್ತೆ, ನಿಮಗೇನಾದರೂ ಬೇಕು ಅಂದರೂ ಕೂಡ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಈ ಥರ ಒಂದು ಅವಳಗಳನ್ನ ತೊಗೊಂಡು ನೀವು ಈ ಥರ ಒಂದು ಸರನ ಮಾಡಿಸ್ಕೋಬೋದು. ನಿಮಗೇನಾದರೂ ಈ ಥರ ಒಂದು ಸರ ಬೇಕು ಅಂತ ಏನಾದರೂ ಅನಿಸಿದ್ರೆ ನೀವು ಭಾರತ್ ಜ್ಯುವೆಲ್ಲರ್ಸಲ್ಲೇ ಮಾಡಿಸ್ಕೋತೀವಿ ಅಂದರೂ ಮಾಡಿಸ್ಕೋಬೋದು. ನೀವು ಎಷ್ಟು ಗ್ರಾಮ್ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ. ಏಕೆಂದರೆ ಒಂದೇ ಲಾಗಲ್ಲಿ ಆವಾಗಲೇ ಹೇಳ್ದೆ ಅಲ್ವಾ, ಒಂದೇ ಲಾಗಲ್ಲಿ ಎಲ್ಲನೂ ತೋರಿಸಿದ್ರೆ ಸ್ವಲ್ಪ ಜಾಸ್ತಿ ಲೆಂತ್ ಆಗಿಬಿಡುತ್ತೆ ಅಂತ ಹೇಳಿ ಸಿಂಪಲಾಗಿ ತೋರಿಸಿದ್ದೀನಿ. ಹಾಗೆ ನೀವು ಇದಕ್ಕೆ ಜೊತೆಗೆ ಸೆಟ್ಟನ್ನು ಕೂಡ, ಅಂದರೆ ಇಯರಿಂಗ್ ಸೆಟ್ ಕೂಡ ಮಾಡಿಸ್ಕೊಂಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಮಧ್ಯದಲ್ಲಿ ನೀವು ಗ್ರೀನ್ ಕಲರ್ ಏನಾದರೂ ಹಾಕ್ಸಿದ್ರೆ ಅವಳ ಜೊತೆ ತುಂಬ ಚೆನ್ನಾಗಿರೋಂಥ ಡಿಸೈನ್ ಬರುತ್ತೆ. ಹಾಗೆ ಬ್ಲ್ಯಾಕ್ ಕಲರು ಅಷ್ಟೇ, ಬ್ಲ್ಯಾಕ್ ಕಲರು ಮತ್ತು ಗ್ರೀನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅವಳ ಗೋಲ್ಡ್ ಕಲರಲ್ಲಿ ಗುಂಡು, ಹಾಗೆ ಗ್ರೀನ್ ಕಲರಲ್ಲಿ ಬೀಡ್ಸು ಅಥವಾ ಬ್ಲ್ಯಾಕ್ ಕಲರಲ್ಲಿ ಬೀಡ್ಸು, ಈ ಒಂದು 4 ಬೀಡ್ಸ್ಗಳನ್ನ ಉಪಯೋಗಿಸ್ಕೊಂಡು ನೀವು ಈ ಥರ ಒಂದು ಸರಗಳನ್ನ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ನೀವು ಕಾಸುಗಳನ್ನ ತೊಗೊಂಡು ಮಧ್ಯೆ ಅವಳಗಳನ್ನ ಪೋಣಿಸಿ ಮಾಡಿಸ್ಕೋತೀವಿ ಅಂದರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಒಂದು ಡಿಸೈನ್ಸ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಆದಷ್ಟು ಚೆನ್ನಾಗಿರೋಂಥ ಡಿಸೈನ್ಸ್ಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ಕೆಲವೊಂದು ಐಡಿಯಾಸ್ಗಳನ್ನ ಕೂಡ ಕೊಡ್ತೀನಿ. ಇಷ್ಟ ಆದವರು ಲೈಕ್ ಮಾಡಿ. ಹಾಗೆ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ, ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರೋ ಅವರಿಗೆ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ, ವೇರ್ ಮಾಡಿದ್ರು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನೋಡಿ ಮಧ್ಯದಲ್ಲಿ ಮುತ್ತನ್ನ ಸೇರಿಸಿದ್ರು ಕೂಡ ಈ ಥರ ಒಂದು ಡಿಸೈನ್ ಬರುತ್ತೆ. ಅಥವಾ ಪ್ಲೇನು ಈ ಥರ ಒಂದು ಮಣಿಗೆ ನೀವು ಮಧ್ಯದಲ್ಲಿ ಈ ಥರ ಒಂದು ಪೆಂಡೆಂಟ್ ಹಾಕೋತೀವಿ ಅಂದರೂ ಹಾಕೋಬೋದು. ಅಥವಾ ಈ ಒಂದು ಡಿಸೈನ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಗ್ರೀನ್ ಕಲರ್ ಬೀಡ್ಸ್ ಬಂದಿದೆ ನೋಡಿ, ಅದಕ್ಕೆ ತುಂಬಾ ಚೆನ್ನಾಗಿದೆ. ಈ ಥರ ಒಂದು ಮಣಿನ ನೀವು ಗ್ರೀನ್ ಕಲರಲ್ಲಿ ತೊಗೊಂಡು ಅವಳ ಜೊತೆ ಮಿಕ್ಸ್ ಮಾಡಿ ಈ ಒಂದು ಸರನ ಮಾಡಿಸ್ಕೋಬೋದು. ಆ ಒಂದು ಸರಕ್ಕೆ ಗೋಲ್ಡ್ ಯೂಸ್ ಮಾಡಿದ್ದಾರಲ್ವ ಗುಂಡು, ಅದು ಎಷ್ಟು ಗ್ರಾಮ್ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಹೀಗೆ ವೆರೈಟಿ ಆಫ್ ಡಿಸೈನ್ಸ್ನ ಶೇರ್ ಮಾಡಿದ್ದೀನಿ ನೋಡಿ. ಇವಾಗಂತೂ ಈ ಥರ ಒಂದು ಗುಂಡುಗಳು, ಅಂದರೆ ಆವಾಗ ಮೋಹನ್ ಮಾಲೆ ಥರ ಯಾವ ರೀತಿ ಫ್ಯಾಷನ್ ಇತ್ತು, ಮೋಹನ್ ಮಾಲೆನೇ ತುಂಬ ಫ್ಯಾಷನ್ ಇತ್ತಲ್ವ ಆವಾಗ ಒಂದು ಸ್ವಲ್ಪ ಹಿಂದಿನ ದಿನಗಳಲ್ಲಿ. ಬಟ್ ಇವಾಗಂತೂ ಈ ಥರ ಒಂದು ಡಿಸೈನ್ಸ್ಗಳು ತುಂಬಾ ಚೆನ್ನಾಗಿ ಫ್ಯಾಷನಲ್ಲಿವೆ, ಹಾಗೆ ಟ್ರೆಂಡಿಂಗಲ್ಲಿರೋಂಥ ಡಿಸೈನ್ಸ್ಗಳಿವೆ. ಇದ್ರ ಜೊತೆ ನೋಡಿ ನೀವು ಬ್ಲ್ಯಾಕ್ ಮಣಿನೂ ಕೂಡ ಯೂಸ್ ಮಾಡಿ ಮಾಡಿಸ್ಕೋಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ.
ನನಗಂತೂ ಗ್ರೀನ್ ಕಲರ್ ಮಣಿ ಮತ್ತು ಹವಳ ಮತ್ತು ಗೋಲ್ಡ್ ಗುಂಡುಗಳನ್ನ ಯೂಸ್ ಮಾಡಿರೋಂಥ ಸರ ತುಂಬಾ ಇಷ್ಟ ಆಯಿತು. ಈ ರೀತಿ ಒಂದು ಡಿಸೈನ್ಸ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನೀವು ಈ ಒಂದು ನೆಕ್ಲೆಸ್ನ ಮಾಡಿಸ್ಕೊಂಡು ಹಿಂದೆ ನೀವು ಅದನ್ನು ಲಾಕ್ ಮಾಡೋದಕ್ಕೆ ಚೈನ್ ಬದಲು ಥ್ರೆಡ್ನ ಯೂಸ್ ಮಾಡಿದ್ರೆ ತುಂಬ ಕಮ್ಮಿ ಗ್ರಾಮ್ಗೆ ಮಾಡ್ಕೋಬೋದು. ಅದನ್ನು ಯಾವಾಗಲೂ ಕೂಡ ನಾನು ಲಾಗಲ್ಲಿ ಶೇರ್ ಮಾಡ್ತಾಯಿರ್ತೀನಿ, ಏಕೆಂದರೆ ಕೆಲವೊಬ್ರಿಗೆ ಗೊತ್ತಾಗಲಿ ಅಂತ. ಈ ರೀತಿ ವೆರೈಟಿ ಆಫ್ ಡಿಸೈನ್ಸ್ಗಳನ್ನ ಶೇರ್ ಮಾಡಿದ್ದೀನಿ ನೋಡಿ. ನಿಮಗೆ ಹವಳದಲ್ಲೂ ಕೂಡ ಸ್ವಲ್ಪ ಲೈಟ್ ಕಲರ್ ಸಿಗುತ್ತೆ, ಸ್ವಲ್ಪ ಡಾರ್ಕ್ ಕಲರ್ ಸಿಗುತ್ತೆ. ಹಾಗೆ ಅದ್ರ ಮೇಲೂ ಕೂಡ ಗೋಲ್ಡಲ್ಲಿ ಡಿಸೈನ್ ಮಾಡಿರೋದು ಕೂಡ ಹವಳಗಳು ಸಿಗ್ತವೆ, ಅಥವಾ ಈ ಥರ ಉದ್ದುದ್ದ ಹವಳಗಳು ಬೇಕಂದ್ರೂ ಸಿಗುತ್ತೆ. ಇದರಲ್ಲೂ ಕೂಡ ತುಂಬ ವೆರೈಟಿ ಆಫ್ ಡಿಸೈನ್ಸ್ಗಳು ಹವಳಗಳಿವೆ ಇವಾಗಂತೂ. ಆವಾಗ ನಾವು ಇದನ್ನು ಮಕ್ಕಳು ಅಂದರೆ ಎಲ್ಲಾದರೂ ಟೆಂಪಲ್ಗೆ ಹೋದಾಗ ಹವಳಗಳನ್ನ ಕೈಯಲ್ಲಿ ಕಟ್ಟೋದಕ್ಕೆ ಅಂತ ಯೂಸ್ ಮಾಡ್ತಿದ್ರು, ಹಾಗೆ ತಾಲಿ ಜೊತೆ ಯೂಸ್ ಮಾಡ್ತಾಯಿದ್ರು. ಆದರೆ ಇವಾಗಂತೂ ಈ ಥರ ಒಂದು ಸರಗಳನ್ನ ಮಾಡಿಸಿ ಹಾಕೋತಾ ಇದ್ದಾರೆ, ತುಂಬಾ ಚೆನ್ನಾಗಿ ಬರುತ್ತೆ. ಇದ್ರ ಬಗ್ಗೆ ಇವಾಗಿರೋಂಥ ಡಿಸೈನ್ಸ್ಗಳನ್ನ ಶೇರ್ ಮಾಡಿದ್ದೀನಿ. ಇವತ್ತು ಲಾಗ್ ಇಷ್ಟ ಆದವರು ಲೈಕ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡದೇ ಇದ್ದರು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಇವತ್ತು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.